ಪಶ್ಚಿಮ ಘಟ್ಟದಲ್ಲಿ ಅಡಗಿದ್ದಂತಹ ನಕ್ಸಲರ ಶರಣಾಗತಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಮ್ಮುಖದಲ್ಲೇ ಆಗುತ್ತೆ. ನಕ್ಸಲರ ಮೇಲಿರುವಂತಹ ಕೇಸ್ಗಳು ಯಾವುದು ಗೊತ್ತಾ? ಅದನ್ನ ಕೂಡ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ ಒಂದ್ಸಲ. ಹಾಗೂ ಸರ್ಕಾರದ ಮುಂದೆ ಇವರು ಶರಣಾಗೋದಕ್ಕೂ ಮುಂಚೆ ಇಟ್ಟಂತಹ ಬೇಡಿಕೆ ಯಾವ್ದ್ಯಾವುದು ಗೊತ್ತಾ? ಅದರ ಬಗ್ಗೆ ಕೂಡ ಡೀಟೇಲ್ಸ್ ನಾವು ಕೊಡ್ತೀವಿ. ಕಳೆದ 2001ನೇ ಇಸ್ವಿಯಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಈ ಕುದುರೆಮುಖ ಉದ್ಯಾನ ವಿರೋಧಿಸಿ ಅವರು ಸ್ಟಾರ್ಟ್ ಮಾಡಿದಂತಹ ಹೋರಾಟ ಹಳಿ ತಪ್ಪಿ ಯಾವ್ಯಾವ ರೀತಿ ರಕ್ತಪಾತಕ್ಕೆ ಕಾರಣ ಆಗಿತ್ತು ಅಂತ ನಕ್ಸಲರ ಪ್ರಮುಖ ಬೇಡಿಕೆ ಈಗ ಬಂತು ನೋಡಿ. ನಕ್ಸಲರ ಆತ್ಮಗೌರವಕ್ಕೆ ಧಕ್ಕೆ ಆಗಬಾರ್ದು, ಯಾರು ಅನುಮಾನದ ಕಣ್ಗಳಿಂದ ನೋಡೋದು, ಕೀಳಾಗಿ ನಡೆಸ್ಕೊಳ್ಳೋದು ಅಥವಾ ತನಿಖೆ ಹೆಸರಲ್ಲಿ ಟಾರ್ಚರ್ ಕೊಡಬಾರ್ದು ಅಂತೆಲ್ಲ ಅವರು ಭರವಸೆಯನ್ನು ಕೇಳಿದ್ರು. ಪ್ರಜಾತಾಂತ್ರಿಕ ಹೋರಾಟಕ್ಕೆ ಯಾವುದೇ ತೊಡಕಾಗಬಾರ್ದು ಅಂತ ಕೂಡ ಹೇಳಿದ್ರು. ಈ ಗಿರಿಜನರ ವಿಚಾರದಲ್ಲಿ ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ, ಕಸ್ತೂರಿ ರಂಗನ್ ವಿಚಾರದಲ್ಲಿ ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ ಅಂತೆಲ್ಲ ಅವರು ಹೇಳಿದ್ರು. ಸಂಬಂಧವಿಲ್ಲದ ಪ್ರಕರಣದಿಂದ ತಮ್ಮ ಹೆಸರನ್ನು ಕೈ ಬಿಡಬೇಕು. ಒಬ್ಬೊಬ್ಬರ ಮೇಲೆ 50 ಕೇಸು, 10 ಕೇಸು, 20 ಕೇಸು, 3-4 ಕೇಸು ಅಂತೆಲ್ಲ ಇದೆ. ಅದರಲ್ಲಿ ನಮ್ಮ ಪಾತ್ರನೇ ಇಲ್ಲ, ಸೊ ಕೈ ಬಿಡಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಬೇಗ ಜಾಮೀನಿನ ಮೇಲೆ ಬರೋದಕ್ಕೆ ಸಹಕಾರವನ್ನ ಸರ್ಕಾರದ ಮಟ್ಟದಲ್ಲೂ ಕೂಡ ವಕೀಲರನ್ನು ನೇಮಿಸೋದ್ರ ಮೂಲಕ ಮಾಡಿಕೊಡ್ಬೇಕು ಅನ್ನೋದು ಅವರ ಬಯಕೆ ಆಗಿತ್ತು. ನ್ಯಾಯಾಲಯದಲ್ಲಿ ಮೊಕದ್ದಮೆ ಇತ್ಯರ್ಥಕ್ಕೆ ಸಹಕರಿಸಬೇಕು, ಅಂದ್ರೆ ಒಂದೇ ನ್ಯಾಯಾಲಯದಲ್ಲಿ ಮಲ್ಟಿಪಲ್ ಕೇಸಸ್ ಬರೋ ರೀತಿ ನೋಡ್ಕೊಳ್ಬೇಕು ಅನ್ನೋದು ಅವರ ಬೇಡಿಕೆ ಭಾಗ ಆಗಿತ್ತು. ಮತ್ತು ಮುಂದೆ ಬದುಕು ಕಟ್ಕೊಳ್ಳೋದಕ್ಕೆ ನಮ್ಮ ಕೌಶಲ್ಯವನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಅಥವಾ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರದಿಂದ ಸಹಕಾರ ಬೇಕು ಅಂತ ಕೇಳಿದ್ರು. ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. 2010 ನಂತರ ಯಾರ್ಯಾರು ಶರಣಾಗತಿ ಆದ್ರಲ್ಲ 16-17 ಟೈಮಲ್ಲಿ ಅವ್ರದ್ದೆಲ್ಲ ಈಗಲೂ ಕಂಪ್ಲೀಟ್ ಏನಂದ್ರೆ ಎಲ್ಲ ಭರವಸೆ ಈಡೇರಿಸಿಲ್ಲ ಅಂತ. ಸೊ ನಮ್ಗೆ ಹಂಗೆ ಮಾಡಬಾರ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಸರ್ಕಾರ ನಕ್ಸಲರ ಬಗ್ಗೆ ಅನುಕಂಪದಿಂದ ವರ್ತಿಸಬೇಕು ಅನ್ನೋದು ಬೇಡಿಕೆಯ ಭಾಗವಾಗ್ತಾ ಇದೆ. ಸಮಾಜದ ಮುಖ್ಯವಾಹಿನಿಗೆ ಬಂದಿರುವಂತಹ ಎಲ್ಲ ನಕ್ಸಲರಿಗೂ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಮತ್ತೆ ಬೇರೆ ಬೇರೆ ರಾಜ್ಯದ ಜೈಲಿನಲ್ಲೂ ಕೂಡ ಉಳಿದ ನಕ್ಸಲರಿದ್ದಾರೆ, ಅವ್ರನ್ನೂ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಸರ್ಕಾರ ಅಂತೆಲ್ಲ ಇವರು ಕೇಳ್ಕೊಂಡಿದ್ದಾರೆ. ಮುಖ್ಯವಾಹಿನಿಗೆ ಬಂದ ಮೇಲೆ ಒಂದು ರೀತಿ ನಡೆಸ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಆಗ ನಾವು ನಂಬಿ ಬಂದಿದ್ದು ಅಥವಾ ನಮ್ಮ ವಿಶ್ವಾಸಕ್ಕೆ ಧಕ್ಕೆ ಆದಂತ ಆಗತ್ತೆ. ಮತ್ತೆ ಯಾವುದಾದ್ರೂ ಮುಂದಿನ ಹೋರಾಟಗಳಲ್ಲೂ ಕೂಡ ನಾವು ಪಾಲ್ಗೊಂಡಾಗ ನಮ್ಮನ್ನ ಡೌಟ್ಫುಲ್ ಆಗಿ ನೋಡಬಾರ್ದು, ನಾವೇನೋ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಇಲ್ಲ. ಪ್ರಭುತ್ವದ ಸೇಡಿಗೆ ನಾವು ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಅನ್ನ ಹಾಕ್ತಾ ಇದ್ದೀವಿ. ಪ್ರಭುತ್ವದಲ್ಲಿ ಹೋರಾಡ್ತೀವಿ ಅನ್ಯಾಯ ಆದರೆ, ಬಟ್ ಸೇಡನ್ನು ತೀರಿಸ್ಕೊಳ್ಳೋ ಕೆಲಸ ರಕ್ತಪಾತದ ಮೂಲಕ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಕ್ಸಲರ ಮೇಲಿರುವಂತಹ ಕೇಸ್ಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ ಒಂದ್ ಕಡೆಗೆ.